ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ, ಒಂದು ಆಟೋ ತಗೋಬೇಕಂದ್ರೆ ಎಷ್ಟು ಡೌನ್ ಪೇಮೆಂಟು, ಏನು EMI ಬರುತ್ತೆ, ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಕಮೆಂಟ್ ಅದೇ ಬರ್ತಿದೆ. ಅದ್ರ ಜೊತೆಗೆ ನನಗೆ DM ಕೂಡ ಬರ್ತಿದೆ, ಅಂದರೆ ಡೈರೆಕ್ಟ್ ಮೆಸೇಜು, ಮತ್ತು ಅದ್ರ ಜೊತೆಗೆ ಮೇಲ್ ಕೂಡ. ಸೊ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರುವಂತಹ ಆಟೋ ಬಜಾಜ್ ಆಟೋ, ಸರಿನಾ. ಬಜಾಜ್ ಆಟೋ ನಾನು ಒಂದು ಆಲ್ಮೋಸ್ಟು 10 ತಿಂಗಳು ಆಗೇ ಹೋಯ್ತು. 10 ಕಂಪ್ಲೀಟ್ ಆಗಿ 11ನೇ ತಿಂಗಳಿಗೆ ಬಿದ್ದಿದೆ. ಸೊ ಸ್ನೇಹಿತರೆ, ಈ ಗಾಡಿಗೆ ಎಷ್ಟಾಯಿತು ಅಂತ ಕೇಳೋದಾದರೆ, ನಾನು ತಗೊಂಡಿದ್ದು ಸೆಕೆಂಡ್ ಹ್ಯಾಂಡಲ್ಲಿ. ಇವತ್ತಿನ ದಿವಸದಲ್ಲಿ ಈ ಆಟೋನ ತೊಗೊತೀನಿ ಅಂತಂದರೆ DL ಪರ್ಮೇಟಲ್ಲಿ ನಿಮಗೆ 3 ಲಕ್ಷ ರೂಪಾಯಿಗೆ ಗಾಡಿ ಸಿಗುತ್ತೆ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ನಾನು ಒಂದು 5,000 10,000 ಜಾಸ್ತಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಸಣ್ಣ ಪುಟ್ಟ ಖರ್ಚು ಕೂಡ ಇರ್ತಾವಲ್ವ, ಗಾಡಿ ರೆಡಿ ಮಾಡಿಸ್ಕೊಳೋದು ಅದೆಲ್ಲ. ಒಂದು 5,000 ಪ್ಲಸ್ ಅಂತಲೇ ಇನ್ನೂ ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂತ ಅಂದರೆ ಗಾಡಿಗೆ ಟಾಪ್ ಹೊಡ್ಸೋದಾಗಲಿ ರೂಫ್ ಹೊಡ್ಸೋದಾಗಲಿ ಮಾಡಿಸ್ಲೇಬೇಕು. ಅದ್ರ ಜೊತೆಗೆ ಲೋನ್ ಮೇಲೆ ನಾನು ಗಾಡಿ ತೊಗೊತೀನಿ ಅಂತಂದರೆ ಎಷ್ಟು ಡೌನ್ ಪೇಮೆಂಟು ಬೇಕು ಅನ್ನೋದು ಕೂಡ ಸುಮಾರು ಜನ ಕೇಳ್ತಿದ್ರಿ. ಅಂದರೆ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಒಂದು ಆಟೋ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಬಜಾಜ್ ಗಾಡಿಗೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು, ಆಯಿತಾ. ಎಷ್ಟಂದರೆ 80ಇಂದ 1 ಲಕ್ಷ ರೂಪಾಯಿವರೆಗೂ ಡೌನ್ ಪೇಮೆಂಟ್ ತೊಗೊತಾರೆ. ಅದೇನೋ ಗೊತ್ತಿಲ್ಲ. ಮಿಕ್ಕಿದೆಲ್ಲ ಗಾಡಿಗಳಿಗೆ ನೀವು 50,000 60,000 ಕೊಟ್ಟರೆ ನಿಮಗೆ ಗಾಡಿ ಕೊಡ್ತಾರೆ. ಅದೇ ನೀವು ಬಜಾಜಿಗೆ ಬಂದರೆ 80ಇಂದ 1 ಲಕ್ಷ ರೂಪಾಯಿ ಮಿನಿಮಮ್ ಡೌನ್ ಪೇಮೆಂಟ್ ಕಟ್ಟಲೇಬೇಕು. ಸೊ ನಿಮಗೆ ತಿಂಗಳಿಗೆ ಎಷ್ಟು ಬರ್ಬೋದು ಅಂದರೆ ಡಿಪೆಂಡ್. ನಿಮ್ಮ ಇವಾಗ 1 ಲಕ್ಷ ಕಟ್ಟಿರ್ತೀರ ಅಂದ್ಕೊಳ್ಳಿ, ಮಿನಿಮಮ್ ಏನಿಲ್ಲ ಅಂದರೂ ಕೂಡ 10,000ಇಂದ ಹಿಡಿದು ಒಂದು 12,000ವರೆಗೂ ಬರ್ಬೋದು. ಅದು ಡಿಪೆಂಡು ನೀವು ಎಷ್ಟು ಡೌನ್ ಪೇಮೆಂಟ್ ಕಟ್ಟಿರ್ತೀರ ಅನ್ನೋದ ಮೇಲೆ ಹೋಗುತ್ತೆ. ಹಾಗೆ ಎಷ್ಟು ತಿಂಗಳು ಲೋನ್ ಕಟ್ಟೋದು, ಎಷ್ಟು ತಿಂಗಳು ಲೋನ್ ಹಾಕ್ಕೊಂಡ್ರೆ ಬೆಟರು ಅಂತ ಕೇಳೋದಾದರೆ, ನನಗೆ ನೀವು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಡೌನ್ ಪೇಮೆಂಟ್ನ ಮಾಡಿ. ಹಾಗೆ ತಿಂಗಳಿಗೆ ಜಾಸ್ತಿ ದುಡ್ದು ಜಾಸ್ತಿ ಕಟ್ಟೋ ಥರ, ಅಂದರೆ ಬೇಗನೆ ಮುಗ್ದೋಗ್ಬಿಡ್ಬೇಕು. ನನ್ನ ಲೆಕ್ಕದಲ್ಲಿ ಆಟೋಗೆ ಒಂದು 24 ತಿಂಗಳು ಒಳಗಡೆ ಮುಗಿಯೋ ಥರ ಆದರೆ ಒಳ್ಳೆಯದು. ಆಲ್ಮೋಸ್ಟು ನಮ್ಮ ಆಟೋ ಫೀಲ್ಡಲ್ಲಿ ಇರೋರೆಲ್ಲ ಬಂದುಬಿಟ್ಟು 3 ವರ್ಷ ಇಲ್ಲ 4 ವರ್ಷ ಈ ಥರ ಹಾಕಿಸ್ಕೊತಾರೆ. ಸೊ ಅದು ತುಂಬಾ ಲಾಂಗ್ ಟೈಮ್ ಆಗುತ್ತೆ. ಯಾಕಂದರೆ EMI ಕಡಿಮೆ ಆಗುತ್ತೆ, ಬಟ್ ಏನಂತಂದರೆ ಬಡ್ಡಿ ಜಾಸ್ತಿ ಹೋಗುತ್ತೆ, ಆಯಿತಾ. ಸೊ ಆ ರೀಸನ್ನಿಂದ ನನ್ನ ರೆಕಮೆಂಡೇಷನು ಜಾಸ್ತಿ ಅಂತಂದರೆ 24 ತಿಂಗಳು, ಇಲ್ಲ ನನಗೆ ತುಂಬ ಕಮಿಟ್ಮೆಂಟ್ ಇದೆ ಅಂತಂದರೆ 3 ವರ್ಷವರೆಗೂ ಹಾಕ್ಕೋಬೋದು, ಏನೂ ತೊಂದರೆ ಆಗಲ್ಲ. ಜಾಸ್ತಿ ಕಮೆಂಟ್ ಬರೋದು ಏನಪ್ಪ ಅಂತ ಅಂದರೆ, ಲೋನು ಎಲ್ಲಿ ತೊಗೊಳೋದು ಒಳ್ಳೆಯದು ಅಂತಂದ್ಬಿಟ್ಟು, ಸೇಟು ಫೈನಾನ್ಸ್ಗೆ ಹೋಗೋದಾ ಇಲ್ಲ ಅಂತಂದರೆ ಪ್ರೈವೇಟ್ ಫೈನಾನ್ಸಾ ಅಂತ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸೇಟು ಫೈನಾನ್ಸಲ್ಲಿ ಅಷ್ಟು ಡಾಕ್ಯುಮೆಂಟೇಷನ್ ಕೇಳಲ್ಲ. ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಇಟ್ಕೊತಾರೆ. ಇವನ್ ಪ್ರೈವೇಟ್ ಫೈನಾನ್ಸಲ್ಲಿ ಕೂಡ ಸೇಮ್ ಕಂಡೀಷನ್ ಇದೆ. ನಿಮ್ಮ ಹತ್ರ ಆದಷ್ಟು ಹೆಂಗಾದರೂ ಮಾಡಿ ನಿಮ್ಮ ತಲೆ ಮೇಲೆ ಒಂದು ಲೋನ್ ಹಾಕ್ಬಿಡ್ಬೇಕು, ಗಾಡಿ ಹೆಂಗಾದರೂ ಇಳಿಸ್ಕೊಟ್ಬಿಡ್ಬೇಕು. ಅವ್ರಿಗೇನು ಲೋನ್ ರಿಲೀಸ್ ಆಗಿಬಿಡ್ಬೇಕು. ಒಂದು ವೇಳೆ 1 ತಿಂಗಳು 2 ತಿಂಗಳು ನಿಮ್ಮದು EMI ಮಿಸ್ ಆಯಿತು ಅಂತಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಸೇಟುದು ಸೇಮ್ ಪ್ರಾಬ್ಲಮ್ಮು, ಪ್ರೈವೇಟ್ ಫೈನಾನ್ಸೋದು ಕೂಡ ಸೇಮ್ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ನಾನು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ನಿಮಗೂ ಮತ್ತು ನಿಮ್ಮ ಬ್ಯಾಂಕಲ್ಲಿ ಒಳ್ಳೆ ಬಾಂಧವ್ಯ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ, ಅಂದರೆ ಸಿಬಿಲ್ ಸ್ಕೋರ್ ಆಗಲಿ ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಆಗಲಿ ಬ್ಯಾಂಕಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತಂದರೆ, ನಾನು ನಿಮಗೆ ರಿಕಮೆಂಡ್ ಮಾಡೋದು ಯಾವುದಪ್ಪ ಅಂತಂದರೆ ಬ್ಯಾಂಕಿಂದ ಲೋನ್ ತಗೊಳ್ಳಿ, ಸರಿನಾ. ಇದು ಬಂದು ಯಾವುದಾದ್ರೂ ಬ್ಯಾಂಕ್ ಆಗಿರ್ಬೋದು, ಆಯಿತಾ. ಅಂದರೆ RBI ರಿಜಿಸ್ಟರ್ಡು ಎನಿ ಬ್ಯಾಂಕು, ಯಾವುದೇ ಬ್ಯಾಂಕಲ್ಲಿ ಬೇಕಾದರೂ ನೀವು ಕೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ ಮುದ್ರಾ ಲೋನ್ ಅಂತ ಸಿಗುತ್ತೆ, ಆಯಿತಾ. ಮುದ್ರಾ ಲೋನ್ ಅಡಿನಲ್ಲಿ ನೀವು ತಗೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ವೆಹಿಕಲ್ ಫೈನಾನ್ಸ್ ಬ್ಯಾಂಕ್ ಕಡೆಯಿಂದ ತೊಗೊಂಡ್ರೆ ತುಂಬಾ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿನಲ್ಲಿ ಸಿಗುತ್ತೆ. ಅಮ್ಮಮ್ಮ ಅಂತಂದರೆ ಒಂದು 10ಇಂದ 12% ಒಳಗಡೆ ಸಿಗುತ್ತೆ. ಬಟ್ ಏನಂತಂದರೆ ನೀವು ನಿಮ್ಮ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಮಾತಾಡಬೇಕು ಮ್ಯಾನೇಜರ್ ಹತ್ರ, ಸರ್ ಕಮ್ಮಿ ಮಾಡ್ಕೊಳ್ಳಿ, ಅದೇನಿದೆ ಸ್ವಲ್ಪ ಕಡಿಮೆ ಮಾಡಿ. ಅವ್ರು 14-13 ಅಂತ ಹೇಳ್ತಾರೆ. ಒಂದು 10-11% ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಡಿಪೆಂಡ್ ಬಂದುಬಿಟ್ಟು ನಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಸುಮಾರು ಜನ ಕೇಳೋವಂಥ ಪ್ರಶ್ನೆ ಏನಪ್ಪ ಅಂದರೆ, ಯಾವ ಗಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಅದು ಬಂದು ಡಿಪೆಂಡು ನಿಮ್ಮ ಮೇಲೆ ಆಗಿರುತ್ತೆ, ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅಂತ ಅಂದ್ಬಿಟ್ಟು, ಸರಿನಾ. ಸೊ ಅದನ್ನು ನಾನು ಯಾವುದೇ ಥರ ಜಡ್ಜ್ ಮಾಡೋಕ್ಕಾಗಲ್ಲ. ಎಲ್ಲ ಗಾಡಿಗಳು ಚೆನ್ನಾಗಿದ್ದಾವೆ. ಬಟ್ ಮೇಯ್ನ್ ಏನಪ್ಪ ಅಂತಂದರೆ, ಹಿಂದೆ ನನ್ನ ಹಳೆ ವಿಡಿಯೋಲ್ಲೂ ಕೂಡ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರಾಬ್ಲಮ್ ಬಂದುಬಿಟ್ಟು ಸರ್ವೀಸು. ನೀವು ಬಜಾಜ್ ತೊಗೊಂಡ್ರು ಕೂಡ ಸರ್ವೀಸಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ, ಆಯಿತಾ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಹೊರಗಡೆ ಲೋಕಲ್ ಗ್ಯಾರೇಜಲ್ಲಿ ತೊಗೊಂಡೋಗಿ ಗಾಡಿನ ರೆಡಿ ಮಾಡಿಸ್ಕೊತೀನಿ. ಅಂದರೆ ಸರ್ವಿಸ್ ಮಾಡಿಸೋದಾಗಲಿ ರಿಪೇರಿ ಆಗಲಿ ನಾನು ಲೋಕಲ್ ಗ್ಯಾರೇಜಲ್ಲಿ ಮಾಡಿಸ್ಕೊತಾ ಇದ್ದೀನಿ. ಸೊ ಪ್ರತಿಯೊಂದು ಗಾಡಿದು ಅದರದ್ದೇ ಆದ ಅಡ್ವಾಂಟೇಜು ಇದೆ,
ಡಿಸಡ್ವಾಂಟೇಜ್ ಕೂಡ ಇದೆ. ಅದು ಬಂದು ನಿಮಗೆ ಬಿಟ್ಟಿದ್ದು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಮ ಚಾಯ್ಸ್. ನನ್ನ ಹತ್ರ ಇರುವಂಥ ಈ ಗಾಡಿ ಬಂದು ಬಜಾಜ್ ಗಾಡಿ. ಮತ್ತು ಹೇಳಬೇಕು ಅಂತಂದರೆ ನಾನು ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡಿದ್ದು. ಅದ್ರ ಜೊತೆಗೆ ನಾನು ಆಲ್ಮೋಸ್ಟ್ ಎಲ್ಲ ಅಂದರೆ ಒಂದು 60-70% ಅಷ್ಟು ಅಮೌಂಟ್ ಏನು ಮಾಡಿದೆ, ಕೈಯಿಂದನೇ ಕಟ್ಬಿಟ್ಟಿದ್ದೀನಿ ಆಯಿತಾ. ಸೊ ನಾನು ಒಂದು 18 ತಿಂಗಳಿಗೆ ನಾನು ಲೋನ್ ತಗೊಂಡೆ. ಅದು ಬಂದು ನನಗೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಕ್ತು. ಎಷ್ಟಪ್ಪ ಅಂತಂದರೆ 13.5% ನನಗೆ ಪರ್ಸ್ನಲ್ ಲೋನ್ ಸಿಕ್ತು. ಅದನ್ನು ಎತ್ಕೊಂಡು ನಾನು ಈ ಗಾಡಿನ ತಗೊಂಡಿದ್ದು. 1 ಲಕ್ಷ ರೂಪಾಯಿ ನಾನು ಎತ್ಕೊಂಡೆ. ನಾನು ವಾಪಸ್ ಕಟ್ಟಬೇಕಾದ್ರೆ 1,18,000, 1,20,000 ಕಟ್ತೀನಿ ಅಂದ್ಕೊಳ್ಳಿ. ಅದು ಬಂದು 18 ತಿಂಗಳಿಗೆ. 18 ತಿಂಗಳಿಗೆ ಎಷ್ಟಾಯಿತು ಅಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಅಂತಂದರೆ 6,500 ರೂಪಾಯಿ. ಒಟ್ಟು 18 ತಿಂಗಳಿಗೆ ಬಂದು 18 ತಿಂಗಳಿಗೆ 1,20,000 ರೂಪಾಯಿ ಕವರ್ ಆಗೋಗುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟು ನಾನು ದುಡ್ದಾಗಿದೆ ಆಯಿತಾ. ಸೊ ಇನ್ನು ಉಳಿದಿರೋದೇನೋ ಒಂದು 50,000 ರೂಪಾಯಿ ಅಂತಂದರೆ ಜಾಸ್ತಿ ಅಂದರೆ ಒಂದು 50,000 ರೂಪಾಯಿ ಇರೋದು ಎಷ್ಟು ಈ ಗಾಡಿ ಮೇಲೆ ಲೋನ್. ತುಂಬ ಕನ್ಫ್ಯೂಷನ್ ಮಾಡ್ಕೊಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನೀವು ಎಷ್ಟು ಎಫರ್ಟ್ ಹಾಕಿ ದುಡಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕಮ್ಮಿ ಇದೆ, ಜಸ್ಟು ನನಗೆ ಲೋನಾಗಾದರೆ ಸಾಕು, ನನಗೆ ಇಷ್ಟಕ್ಕೆ ಮೇಂಟೈನ್ ಆಗಿದ್ರೆ ಸಾಕು, ಮತ್ತು ನೀವು ತುಂಬಾ ಕಂಫರ್ಟಿಂದ ಡ್ಯೂಟಿ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಾನು ರಿಕಮೆಂಡ್ ಮಾಡೋದಿಲ್ಲ. ಇಲ್ಲ ನಾನು ದುಡಿತೀನಿ, ನಾನು ಕಷ್ಟಪಡ್ತೀನಿ, ನಾನು ಅಷ್ಟು ಶ್ರಮ ಹಾಕ್ತೀನಿ ಅಂತಂದರೆ ನನ್ನ ಲೆಕ್ಕದಲ್ಲಿ 1 ವರ್ಷ ಒಳಗಡೆ ನೀವು ಈ ಆಟೋಗೆ ಏನು ಬಂಡವಾಳ ಹಾಕಿರ್ತೀರ ತೆಗಿಬೋದು ಈಸಿಯಾಗಿ. ಅಂದರೆ ಬೇರೆ ಕಮಿಟ್ಮೆಂಟ್ಗೋಸ್ಕರ ಹೋಗಬಾರ್ದು. ನಾನು ನೋಡಿದಾಗ ನನ್ನ ಫ್ರೆಂಡ್ ಸರ್ಕಲೆಲ್ಲ ಏನು ಮಾಡ್ತಿದ್ದಾರೆ, ಆಲ್ರೆಡಿ ಗಾಡಿ ತೊಗೊಂಡಿದ್ದಾರೆ, ಅದ್ರ ಜೊತೆಗೇ ಗಾಡಿದು EMIನೂ ನಡೀತಾ ಇರುತ್ತೆ, ಅದ್ರ ಜೊತೆ TV EMI, ಅದ್ರ ಜೊತೆಗೆ ಮೊಬೈಲ್ EMI, ಈ ಥರ ಸುಮಾರು EMIಗಳನ್ನ ಮಾಡ್ಕೊಂಬಿಟ್ಟಿದ್ದಾರೆ, ಅಂದರೆ ಕಮಿಟ್ಮೆಂಟು. ಸೊ ಹಂಗಾಗಿ ಏನಾಗುತ್ತೆ, ಸ್ವಲ್ಪ ಅವರಿಗೆ ಸ್ಟ್ರಗಲ್ ಅನಿಸುತ್ತೆ. ಇವಾಗ ಒಂದು ಲೋನು ಇದು ಆ ಗಾಡಿ ಮೇಲೆ ಲೋನ್ ಇದ್ದಾಗ ಎಷ್ಟು 1 ವರ್ಷನೋ 2 ವರ್ಷನೋ ಎಷ್ಟು ಹಾಕಿಸ್ಕೊಂಡಿರ್ತೀರ, ಅದು ತೀರೋವರೆಗೂ ಬೇರೆ ಕಮಿಟ್ಮೆಂಟ್ಗೆ ಹೋಗದೆ ಇದ್ರೇ ಒಳ್ಳೆಯದು. ಸೊ ಅವಾಗ ಏನಾಗುತ್ತೆ, ನಮ್ಮ ಪ್ರಾಬ್ಲಮ್ನ ಕೂಡ ನಾವು ಸಾಲ್ವ್ ಮಾಡ್ಕೋಬೋದು, ಮತ್ತು ಅದ್ರ ಜೊತೆಗೇ ನಮ್ಮ ಕಮಿಟ್ಮೆಂಟ್ ಕೂಡ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಮ್ಯಾನೇಜ್ ಮಾಡಬೋದು ಅನ್ನೋದು ನನ್ನ ಅನಿಸಿಕೆ. ನಾನು ಇದೇ ಥರನೇ ಮಾಡ್ತಾಯಿದ್ದೀನಿ. ಇನ್ನು ಉಳಿದಿರೋದು ನನಗೆ ಬರೀ 50,000 ರೂಪಾಯಿನೇ. ಸೊ ಅದೊಂದು ಪ್ಲಸ್ ಪಾಯಿಂಟು. ಅದಾದಮೇಲೆ 50,000 ಮುಗೀತು ಅಂತ ಅಂದರೆ ನನಗೆ ಮತ್ತೆ 5-6 ಸಾವಿರ ರೂಪಾಯಿ ನನ್ನ ಕೈಯಲ್ಲಿ ಎಕ್ಸ್ಟ್ರಾ ಅರ್ನಿಂಗ್ಸು ಬಂದು ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಕೆಲವೊಂದು ಸಲಹೆ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಏನೇ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿಬಿಟ್ಟು ಮಾಡಿ. ಒಂದು ಸತಿ ನೀವು ಎಂಟ್ರಿ ಆಯಿತು ಅಂದರೆ ತಗ್ಲಾಕ್ಕೊತೀರ, ಸರಿನಾ. ಮತ್ತು ನೀವು ಜೋಶಲ್ಲಿ ಮಾಡಿಬಿಡ್ತೀನಿ ಆಗ್ಬಿಡುತ್ತೆ ಅಂತ ನೀವು ಬರ್ಬೋದು. ಬಟ್ ಏನಂತಂದರೆ ಆಗುತ್ತೆ ಮಾಡಿದ್ರೆ. ಎಲ್ಲರಿಗೂ ಒಂದೇ ಥರ ಮೈಂಡ್ ಸೆಟ್ ಇರೋಲ್ಲ ಆಯಿತಾ. ನಾನು ಬಂದುಬಿಟ್ಟು ಮಿನಿಮಮ್ ಅಂದ್ರೂ 12 ಅವರ್ ಏನಾದರೂ ಆಗಲಿ ನಾನು ಆನ್ ರೋಡ್ ಇದ್ದೇ ಇರ್ತೀನಿ. ಬಾಡಿಗೆ ಸಿಕ್ಕಲಿ ಸಿಗದೇ ಇರಲಿ ಆಯಿತಾ. ಸಿಕ್ಕಿದ್ರೆ ಮಾಡೋದು, ಇಲ್ಲ ಅಂತಂದರೆ ಆರಾಮಾಗಿ ಹಾಕ್ಕೊಂಡು ವೆಯ್ಟ್ ಮಾಡ್ತೀನಿ ಯಾವುದಾದ್ರೂ ನೆಕ್ಸ್ಟ್ ಬಾಡಿಗೆ ಬರ್ಬೋದು ಅಂತ. ಸೊ ಇಂಥ ಮೈಂಡನ್ನ ಇಟ್ಕೊಂಡು ಬನ್ನಿ. ಅದ್ರ ಜೊತೆಗೆ ಇಲ್ಲ ನನಗೆ ಜಾಸ್ತಿ ಕಮಿಟ್ಮೆಂಟ್ ಇದೆ ಅಂತಂದರೆ 1 ಅವರ್ 2 ಅವರ್ ಎಕ್ಸ್ಟ್ರಾ ದುಡಿದ್ರೆ, ಒಂದು 200 ರೂಪಾಯಿ ಎಕ್ಸ್ಟ್ರಾ ದುಡಿದ್ರೆ ನೀವು ಅಲ್ಲೇ ಮ್ಯಾನೇಜ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಇದೆ ಆಯಿತಾ. ನೀವು ಏನೇ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡೋದು ಒಳ್ಳೆಯದು. ಮತ್ತು ಗಾಡಿ ಬಗ್ಗೆ ಆವಾಗಲೇ ಹೇಳ್ದಂಗೆ ನಿಮ್ಮ ಚಾಯ್ಸ್ಗೆ ಬಿಡ್ತೀನಿ. ಯಾಕಂತಂದರೆ ಅದನ್ನು ನಾನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಕೆಲವೊಂದು ಕನ್ಫ್ಯೂಷನ್ ದೂರ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋಯಿಂದ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.